ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯೋನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಅದರಲ್ಲಿ ಷಷ್ಠ ಸರ್ಗದಲ್ಲಿ 27ನೇ ಶ್ಲೋಕ. ಮೌಲಿ ಸಂಗ್ರಹ ವಿಕರ್ಷಣದೂನಾಂ ಮಾಯಿನಾ ಸದಸಿ ದುಷ್ಟಜನೇನ ನ್ಯಾಯಮಾರ್ಗಮಪಹಾಯ ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ. ಮೌಲಿ ಸಂಗ್ರಹ ವಿಕರ್ಷಣದೂನಾಂ ಮಾಯಿನಾ ಸದಸಿ ದುಷ್ಟಜನೇನ ನ್ಯಾಯಮಾರ್ಗಂ ಅಪಹಾಯ ಮಹಾಂತಂ ಸ್ವೇಶ್ವರತ್ವಂ ಅಪಿ ಸಾಧಯತಾ ಅಲಂ. ಹಾಗೆ ಇಲ್ಲಿ ಎರಡು ಪಕ್ಷ ನಾವು ನೋಡ್ತಾ ಇದ್ದೀವಿ, ದ್ರೌಪದಿ ದೇವಿ ಪರವಾಗಿ ಮತ್ತು ವೇದ ವಾಂಗ್ಮಯ ಪರವಾಗಿ. ಹಾಗೆ ಅಂತ ಮಹಾಂತಂ ಅಂದರೆ ವೇದ ಪರವಾಗಿ ನ್ಯಾಯಾನಾಂ ಭಗವತ ಏವ ಸರ್ವೇಶ್ವರತ್ವಾದಿ ಪ್ರತಿಪಾದಕ ಬ್ರಹ್ಮಮೀಮಾಂಸಾ ಶಾಸ್ತ್ರಸಿದ್ಧ ಯುಕ್ತೀನಾಂ ಮಾರ್ಗಂ ಪಂಥಾನಂ ಅಪಹಾಯ ಅಲಂ ಸಮ್ಯಕ್ ಸ್ವೇಶ್ವರತ್ವಂ ಬ್ರಹ್ಮತ್ವಮಪಿ ಸಾಧಯತ. ಮತ್ತು ಆ ವೇದಶಾಸ್ತ್ರ ಹೇಗಿದೆ ಹಾಗೆಂದರೆ, ಸಭಾಯಾಮ್ ಸಭೆಯಲ್ಲಿ ದುಷ್ಟಜನರಿಂದ ಅಂದರೆ ಮಾಯಾವಾದಿಗಳಿಂದ ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ವೇದಗಳ ಶಿರೋಭಾಗ ಅಂದರೆ ಯಾವುದು ಉಪನಿಷತ್ತು ಅಂತ ಕರೀತಾರೆ. ಆ ವೇದಗಳ ಉಪನಿಷತ್ತು ಶಿರೋಭಾಗದಂತೆ ಇರತಕ್ಕ ಉಪನಿಷತ್ತಿನ ಸಂಗ್ರಹ, ಅದನ್ನ ವಿಕರ್ಷಣಂ ಐಕ್ಯಾದಿ ಪರತೆಯ ಯೋಜನಂ ಅದನ್ನೆಲ್ಲ ಏನ್ ಮಾಡಿದ್ರು, ಒಟ್ಟು ಮಾಡಿದ್ರು. ಉಪನಿಷತ್ತನ್ನ ಒಟ್ಟು ಮಾಡಿದ್ರು ಅಂದ್ರೆ ಏನರ್ಥ? ಅದೆಲ್ಲವೂ ಕೂಡ ಭೇದವನ್ನೆಲ್ಲ ತೆಗೆದಾಕಿ ಎಲ್ಲವೂ ಕೂಡ ಜೀವಬ್ರಹ್ಮ ಐಕ್ಯವನ್ನ ಹೇಳುತ್ತದೆ ಹಾಗೆ ಅಂತ ಐಕ್ಯಾದಿ ಪರತೆಯ ಯೋಜನೆ ಮಾಡಿ ಅವರು ವ್ಯಾಖ್ಯಾನವನ್ನು ಮಾಡಿದರು. ಸಂತಾಪಿತಾಂ ಅದು ಸಜ್ಜನರಿಗೆ ಭಾರಿ ಖೇದವನ್ನು ಉಂಟು ಮಾಡಿತು. ಯಾಕೆ? ವೇದಗಳು ಇರೋದು ನಿಜವಾಗಲೂ ಪರಮಾತ್ಮ ಸರ್ವೋತ್ತಮ ಜೀವಬ್ರಹ್ಮರಿಗೆ ಭೇದವನ್ನು ತಿಳಿಸಿಕೊಡತಕ್ಕದ್ದು. ಆದರೆ ಇವರು ತಮ್ಮ ಒಂದು ಕುತರ್ಕದ ಕೌಶಲದಿಂದ ಅವರು ಜೀವಬ್ರಹ್ಮ ಒಂದು ಅದು ವೇದದ ಅಭಿಪ್ರಾಯ ಅಂತ ಅಪವ್ಯಾಖ್ಯಾನವನ್ನ ಮಾಡಿದರು ಅಂತ ಮಾಯಾವಾದಿಗಳು ಅರ್ಥ. ಮತ್ತು ಅವರು ಹೇಗಿದ್ರು ಹಾಗೆಂದ್ರೆ ಮಹಾಂತಂ ಸರ್ವಸಮ್ಮತಂ ನ್ಯಾಯಮಾರ್ಗಂ ಭಗವಂತನೇ ಸರ್ವೋತ್ತಮ ಅಂತ ಹೇಳತಕ್ಕ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿರುವ ಯುಕ್ತಿಗಳು ಅದನ್ನೆಲ್ಲ ಬಿಟ್ಟು, ಆ ಮಾರ್ಗವನ್ನ ಬಿಟ್ಟು ತಮ್ಮ ತಲೆಗೆ ಬಂದಂತೆ ಅವರು ಜೀವಬ್ರಹ್ಮ ಒಂದು ಅಂತ ಅವರು ವ್ಯಾಖ್ಯಾನವನ್ನ ಮಾಡಿದ್ರು. ಅಲಂ ಸ್ವೇಶ್ವರತ್ವಂ ಅಂದ್ರೆ ತಾವೇ ಈಶ್ವರರು, ಅಂದ್ರೆ ತನಗಿಂತ ಭಿನ್ನನಾದ ಈಶ್ವರ ಅಂತ ಒಬ್ಬ ಇಲ್ಲ. ಮಧ್ವಾಚಾರ್ಯರ ಸಿದ್ಧಾಂತ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸಿದ್ಧಾಂತ ಅಂದ್ರೆ ಜೀವ ಬೇರೆ ಪರಮಾತ್ಮ ಬೇರೆ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಜೀವರೆಲ್ಲ ದಾಸರಾಗಿದ್ದಾರೆ ಹಾಗೆ ಅಂತ. ಆದರೆ ಆ ಮಾಯಾವಾದಿಗಳ ಪ್ರಕಾರ ಜೀವ ಅಂತ ಒಂದು ಕಾನ್ಸೆಪ್ಟೇ ಇಲ್ಲ, ಅದೆಲ್ಲವೂ ಕೂಡ ಸುಳ್ಳು. ಇರೋದು ಬ್ರಹ್ಮನೇ, ಅವನು ಅಜ್ಞಾನದಿಂದ ಜೀವ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಅದರಿಂದ ಆ ಅಜ್ಞಾನ ಹೋಗ್ಬಿಟ್ರೆ ಯಾವುದು ಉಳಿದಿರುತ್ತದೆ? ಈಶ್ವರನೇ ಉಳಿದಿರುತ್ತಾನೆ. ಅದರಿಂದ ಎಲ್ಲರೂ ಜೀವರು, ಅಹಂ ಬ್ರಹ್ಮಾಸ್ಮಿ ಎಂಬ ಒಂದು ಕಾನ್ಸೆಪ್ಟ್ ಅದು. ಆ ರೀತಿಯಾಗಿ ಅವರು ತಾವೇ ಈಶ್ವರರು ಅಂತ ಹೇಳಿಕೊಂಡು ಮಾಡ್ತಾ ಇದ್ರು. ಆ ರೀತಿಯಾಗಿ ಸಾಧಯತ ಪ್ರತಿಪಾದಯತ ಹಾಗೆ ಅಂತ ಅರ್ಥ. ಆ ರೀತಿಯಾಗಿ ಇದ್ದ ಮಾಯಾವಾದಿಗಳನ್ನ ನಿಗ್ರಹ ಮಾಡಬೇಕು ಅಂತ ಶ್ರೀಮನ್ ಮಧ್ವಾಚಾರ್ಯರು ಚಿಂತಿಸ್ತಾ ಇದ್ರು ಅಂತ ಮುಂದಕ್ಕೆ ಅನ್ವಯ ಆಗ್ತದೆ. ಇನ್ನು ದ್ರೌಪದಿ ದೇವಿ ಪಕ್ಷ ಪರವಾಗಿ ನೋಡುವುದರಾದ್ರೆ ನ್ಯಾಯಮಾರ್ಗಂ ಅಂದ್ರೆ ನ್ಯಾಯಮಾರ್ಗಂ ಅಪಹಾಯ ಪಾಂಡವರಿಗೆ ನಿಯಮದ ಪ್ರಕಾರ ಅರ್ಧ ರಾಜ್ಯವನ್ನ ಕೊಡಬೇಕಾಗಿತ್ತು. ಆದರೆ ಆ ನ್ಯಾಯಮಾರ್ಗವನ್ನ ಬಿಟ್ಟು ಅನ್ಯಾಯವಾಗಿ ಎಲ್ಲವೂ ಕೂಡ ಒಂದು ಗ್ರಾಮಗಳನ್ನು ಕೂಡ ಕೊಡಕ್ಕಾಗಲ್ಲ, ಸೂಜಿಯಷ್ಟು ದಾರವನ್ನು ಕೂಡ ಕೊಡಕ್ಕಾಗಲ್ಲ ಅಂತ ದುರ್ಯೋಧನಾದಿಗಳು ಹೇಳಿ ನ್ಯಾಯಮಾರ್ಗವನ್ನ ಬಿಟ್ಟು ಸ್ವೇಶ್ವರತ್ವಂ ತಾವೇ ಇಡೀ ಭೂಮಂಡಲದ ಒಡೆಯ, ಪಾಂಡವರಿಗೆ ಚೂರು ರಾಜ್ಯ ಕೊಡೋದಿಲ್ಲ ಹಾಗೆ ಅಂತ ತಾವೇ ಈಶ್ವರರು ಅಂತ ಹೇಳಿಕೊಂಡು ಮಾಯಿನ ಕಪಟ ಬುದ್ಧಿಯಿಂದ ದುಷ್ಟಜನೇನ ಅಂದ್ರೆ ದುಶ್ಯಾಸನ ಮುಂತಾದವರಿಂದ ಸದಸಿ ಕುರುಸಭಾಯಾಮ್
ಕೌರವರ ಸಭೆಯಲ್ಲಿ ಮೌಲಿ ಸಂಗ್ರಹ ವಿಕರ್ಷಣ ದೂನಾ, ಆ ದ್ರೌಪದಿ ದೇವಿಯನ್ನ ಎಳೆತಂದು ಸಭೆಗೆ ಅವಳ ಕೂದಲಿಗೆ ಕೈ ಹಾಕಿ ಅದನ್ನೆಲ್ಲ ಒಟ್ಟು ಮಾಡಿದ್ರು ಅಂತ. ಹಿಡಿಬೇಕಂದ್ರೆ ಕೂದಲನ್ನ ಒಟ್ಟು ಮಾಡ್ತಾರೆ ನೋಡಿ. ಕೇಶಪಾಶೆ ಸಂಗ್ರಹೇನ ಆಕರ್ಷಣೇನ ದೂನಾಂ, ಅದರಿಂದ ದುಃಖವನ್ನು ಕೊಡುವವರಾಗಿ ಇದ್ದ ಆ ದುರ್ಯೋಧನಾದಿಗಳನ್ನ ಭೀಮಸೇನ ದೇವರು ನಿಗ್ರಹ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿದ್ರು ಅಂತ ಮುಂದಕ್ಕೆ ಅನ್ವಯ ಆಗ್ತದೆ. ಹಾಗೆ ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ಮಾಯಿನಾ ಸದಸಿ ದುಷ್ಟಜನೇನ ನ್ಯಾಯ ಮಾರ್ಗಮಪಹಾಯ ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.